ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಈಗ ಯಾರೇ ಆಗಿರಲಿ, ಮಕ್ಕಳಾಗಿರಲಿ, ದೊಡ್ಡವರಾಗಿರಲಿ, ಯಾರಾದರೂ ಆಗಿರಲಿ, ಅವರಿಗೆ ಒಂದು ಕಂಫರ್ಟ್ ಝೋನ್ ಅಂತ ಸಿಕ್ಕಿದ್ರೆ ಅವರು ಹೇಗೆ ಸೋಮಾರಿಗಳಾಗ್ತಾರೆ ಮತ್ತು ಅವರನ್ನು ಆ ಕಂಫರ್ಟ್ ಝೋನಿಂದ ಆಚೆ ತರೋದು ಹೇಗೆ ಅನ್ನೋದನ್ನು ನಾನು ಒಂದು ಕಥೆಯ ಮೂಲಕ ಹೇಳ್ತೀನಿ. ವಿಡಿಯೋ ನೋಡ್ತಾ ಇರೋವಂಥವ್ರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹೀಗೆ ಒಬ್ಬ ರಾಜ ಇರ್ತಾನೆ. ಆ ರಾಜನ ಹತ್ರ 2 ಹದ್ದಗಳಿರುತ್ತೆ. ಆ 2 ಹದ್ದಗಳನ್ನು ತುಂಬ ಎತ್ತರದಲ್ಲಿ ಹಾರಿಸ್ಬೇಕು ಅನ್ನೋ ಆಸೆ ಆ ರಾಜನಿಗೆ ಇರುತ್ತೆ. ಅದಕ್ಕೆ ಆ ರಾಜ ಒಬ್ಬ ಡಾಕ್ಟರನ್ನು ನೇಮಕ ಮಾಡ್ತಾನೆ. ನೀವು ಈ ಹದ್ದಗಳನ್ನು ನೋಡ್ಕೋಬೇಕು ಮತ್ತು ಅವುಗಳು ಆಕಾಶದಲ್ಲಿ ತುಂಬ ಎತ್ತರದಲ್ಲಿ ಹಾರೋ ಥರ ನೀವು ತರಬೇತಿಯನ್ನು ಕೊಡಬೇಕು ಅಂತ ಹೇಳಿ ಆ ಡಾಕ್ಟ್ರಿಗೆ ಈ ರಾಜ ಹೇಳ್ತಾರೆ. ಸರಿ ಆಯಿತು ಅಂತೇಳಿ ಆ ಡಾಕ್ಟರು ಈ 2 ಹದ್ದುಗಳಿಗೆ ಸಮಾನವಾಗಿ ಆಹಾರವನ್ನು ಕೊಡ್ತಾ ಇರ್ತಾರೆ ಮತ್ತು 2ಕ್ಕೂ ಕೂಡ ತರಬೇತಿ ಟ್ರೈನಿಂಗನ್ನು ಕೊಡ್ತಾ ಇರ್ತಾರೆ. ಹೀಗೆ ದಿನಗಳು ಕಳೀತಾ ಇರುತ್ತೆ. ಅದರಲ್ಲಿ ಒಂದು ಹದ್ದು ತುಂಬ ಎತ್ತರದಲ್ಲಿ ಹಾರ್ತಾ ಇರುತ್ತೆ. ಆದರೆ ಇನ್ನೂ ಒಂದು ಹದ್ದು ಏನು ಮಾಡುತ್ತೆ, ಇವ್ರು ಕೊಡುವಂಥ ಆಹಾರನ ತಿನ್ನುತ್ತೆ. ಅವ್ರು ಏನು ಕಲಿಸ್ತಾರೋ ಅಷ್ಟನ್ನು ಆ ಕ್ಷಣದಲ್ಲಿ ಅಭ್ಯಾಸ ಮಾಡಿ ಹೋಗಿ ಒಂದು ಮರದ ಕೊಂಬೆ ಮೇಲೆ ಕೂತ್ಕೋತಾ ಇರುತ್ತೆ. ಹೀಗೆ ಪ್ರತಿದಿನ ಮಾಡ್ತಾ ಇರುತ್ತೆ. ಒಂದು ಸಲ ರಾಜ ಈ 2 ಹದ್ದುಗಳು ಹೇಗೆ ತರಬೇತಿಯನ್ನು ಪಡ್ಕೊಂಡಿದ್ದಾವೆ, ನಾನು ಅದನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ ಬರ್ತಾರೆ. ಆಗ ಡಾಕ್ಟ್ರು ಆ 2 ಹದ್ದುಗಳನ್ನು ತಂದು ನೀವು ಹಾರಿ ಅಂತೇಳಿ ಹೇಳ್ತಾನೆ. ಅದರಲ್ಲಿ ಒಂದು ಹದ್ದು ತುಂಬ ಎತ್ತರದಲ್ಲಿ ಹಾರುತ್ತೆ. ಆದರೆ ಇನ್ನೊಂದು ಹದ್ದು ಹೋಗಿ ಮರದ ಕೊಂಬೆ ಮೇಲೆ ಕೂತ್ಕೊಳುತ್ತೆ. ಅದನ್ನು ಹಾರಿಸೋದಕ್ಕೆ ಎಲ್ಲರೂ ತುಂಬ ಪ್ರಯತ್ನವನ್ನು ಪಡ್ತಾರೆ. ಆದರೂ ಕೂಡ ಅದು ಆ ಕೊಂಬೆಯನ್ನು ಬಿಟ್ಟು ಅಲ್ಗಾಡೋದಿಲ್ಲ. ಆಗ ಇನ್ನು ಬೇರೆ ಬೇರೆ ಸ್ಪೆಷಲಿಸ್ಟ್ ಇರೋವಂಥ ಡಾಕ್ಟರ್ಸ್ನ, ಪಂಡಿತರನ್ನ ಎಲ್ಲನ ಕರೆಸಿ ಚೆಕ್ ಮಾಡಿಸ್ತಾರೆ. ಆದರೂ ಕೂಡ ಹದ್ದು ಯಾಕೆ ಆರ್ತಿಲ್ಲ ಅನ್ನೋ ವಿಷಯ ಯಾರಿಗೂ ಗೊತ್ತಾಗೋದಿಲ್ಲ. ಆಗ ಈ ರಾಜ ತನ್ನ ರಾಜ್ಯದಲ್ಲಿ ಒಂದು ಡಂಗೂರವನ್ನು ಸಾರಿಸ್ತಾನೆ. ತನ್ನ ಹದ್ದನ್ನು ಯಾರು ಹಾರೋ ಥರ ಮಾಡ್ತಾರೋ ಅವರಿಗೆ ನಾನು ಒಂದಷ್ಟು ಬಹುಮಾನಗಳನ್ನು ಕೊಡ್ತೀನಿ ಅಂತ ಹೇಳಿ ಡಂಗೂರವನ್ನು ಸಾರಿಸ್ತಾನೆ. ಆಗ ಒಬ್ಬ ರೈತ ಬರ್ತಾನೆ. ನೀವು ನನಗೆ ಅರ್ಧ ಗಂಟೆಗಳ ಕಾಲ ಅವಕಾಶವನ್ನು ಕೊಡಿ, ನಾನು ಹದ್ದನ್ನು ಆರೋ ಥರ ಮಾಡ್ತೀನಿ ಅಂತೇಳಿ ಹೇಳ್ತಾನೆ. ಆ ರೈತನ ಮಾತನ್ನು ಕೇಳಿ ಅಲ್ಲಿರೋ ಅಂಥವ್ರೆಲ್ಲರೂ ಗೇಲಿ ಮಾಡ್ತಾರೆ. ನಾವು ಇಷ್ಟೆಲ್ಲ ಸ್ಪೆಷಲಿಸ್ಟ್ ಇದ್ದರೂ ಕೂಡ ಹದ್ದನ್ನು ಹಾರೋ ಥರ ಮಾಡೋಕ್ಕಾಗಿಲ್ಲ, ಅಂಥದ್ರಲ್ಲಿ ಈ ಸಾಮಾನ್ಯ ರೈತ ಈ ಕೆಲಸವನ್ನು ಮಾಡ್ತಾನಂತೆ ಅಂತೇಳಿ ಗೇಲಿಯನ್ನು ಮಾಡ್ತಾರೆ. ಆಗ ರೈತ ಸರಿ ಅಂತೇಳಿ ಒಂದು ಮಚ್ಚನ್ನು ತಗೊಂಡೋಗಿ ಆ ಹದ್ದು ಕೂತಿರುತ್ತಲ್ಲ ಮರದ ಕೊಂಬೆಯನ್ನು ಕತ್ತರಿಸ್ತಾನೆ. ಈ ರೈತ ಕೊಂಬೆಯನ್ನು ಕತ್ತರಿಸಿದ ತಕ್ಷಣ ಹದ್ದು ಹಾರೋದಕ್ಕೆ ಶುರು ಮಾಡುತ್ತೆ. ಅಲ್ಲಿರೋ ಅಂಥವ್ರು ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ನಾವಿಷ್ಟೆಲ್ಲ ಪ್ರಯತ್ನ ಪಟ್ಟರು ಹದ್ದು ಹಾರಲಿಲ್ಲ, ಆದರೆ ಈ ರೈತ ಬರೀ ಕೊಂಬೆಯನ್ನು ಕಡ್ದಿದ್ದಕ್ಕೆ ಹದ್ದು ಹಾರ್ತಲ್ಲ, ಹೇಗೆ ಅಂತೇಳಿ ಆ ರೈತನ ಕೇಳ್ತಾನೆ. ಆಗ ರೈತ ಹೇಳ್ತಾನೆ, ಈ ಹದ್ದು ಹಾರದೇ ಇರೋದಕ್ಕೆ ಮೂಲ ಕಾರಣ ನೀವೇ. ಅದಕ್ಕೆ ಏನೆಲ್ಲ ಬೇಕೋ ಅಷ್ಟು ಸೌಲಭ್ಯವನ್ನು, ಅದಕ್ಕೇನೆಲ್ಲ ಆಹಾರಗಳು ಬೇಕೋ ಅಷ್ಟು ಸೌಕರ್ಯಗಳನ್ನು ನೀವೇ ಅದ್ರ ಮುಂದಕ್ಕೆ ಮಾಡಿಕೊಡ್ತಿದ್ರಿ. ಹಾಗಾಗಿ ಅದು ತನಗೆ ಬೇಕಾಗಿರೋದೆಲ್ಲ ಇಷ್ಟು ಸುಲಭವಾಗಿ ಸಿಗ್ತಾ ಇರಬೇಕಾದ್ರೆ ನಾನು ಯಾಕೆ ಹಾರಬೇಕು, ನಾನು ಯಾಕೆ ಆಹಾರವನ್ನು ಹುಡ್ಕೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಅದು ಸೋಮಾರಿ ಆಯಿತು. ಆಗ ಈ ಕೊಂಬೆಯನ್ನೇ ತನ್ನ ಆಶ್ರಯವನ್ನಾಗಿ ಮಾಡಿಕೊಂಡು ಅಲ್ಲೇ ಅದು ಕೂತ್ಕೊಂಡು ವಾಸ ಮಾಡೋದಕ್ಕೆ ಶುರು ಮಾಡಿತು. ಒಂದು ವೇಳೆ ನೀವೇನಾದರೂ ಹದ್ದುಗೆ ಆಹಾರವನ್ನು ಕೊಡದೇ ಇದ್ದಿದ್ರೆ ಅದೇ ಹಾರೋದ್ರ ಮೂಲಕ ಆಹಾರವನ್ನು ಹುಡ್ಕೋ ಪ್ರಯತ್ನವನ್ನು ಅದು ಮಾಡ್ತಾ ಇತ್ತು. ಆಗ ತಾನಾಗಿ ಅದು ಹಾರೋದನ್ನು ಕಲಿತಾ ಇತ್ತು ಅಂತೇಳಿ ಆ ರೈತ ಹೇಳ್ತಾನೆ. ಇಷ್ಟು ಈ ಕಥೆಯಲ್ಲಿ ಏನು ನೀತಿ ಸಿಗುತ್ತಪ್ಪ ಅಂದರೆ, ಈಗ ನೋಡಿ ಎಷ್ಟೋ ಜನ ಪೇರೆಂಟ್ಸು ಈ ವಿಷಯದಲ್ಲಿ ತುಂಬ ತಪ್ಪುಗಳನ್ನು ಮಾಡ್ತಾರೆ. ಈಗ ಮಕ್ಕಳಿಗೆ ಏನೇನು ಬೇಕೋ ಅದೆಲ್ಲವನ್ನು ತೊಗೊಂಡೋಗಿ ಮುಂದಕ್ಕೆ ಕೊಡ್ತಾರೆ. ಮಕ್ಕಳು ಕೂತಿರೋ ಜಾಗಕ್ಕೆ ಊಟ ಇರ್ಬೋದು, ತಿಂಡಿ ಇರ್ಬೋದು, ಇನ್ನೂ ಏನೇನು ಬೇಕೋ ಎಲ್ಲನೂ ಮುಂದಕ್ಕೆ ತೊಗೊಂಡೋಗಿ ಕೊಡ್ತಾ ಇರ್ತಾರೆ. ಇದರಿಂದ ಆ ಮಕ್ಕಳ ಮನಸ್ಸಲ್ಲಿ ಯಾವ ಭಾವನೆ ಬರುತ್ತೆ ಅಂದರೆ, ನನಗೇನು ಬೇಕೋ ಅದೆಲ್ಲನೂ ಅಪ್ಪ ಅಮ್ಮ ತಂದು ಕೊಡ್ತಿದ್ದಾರೆ, ಆಗಿರ್ಬೇಕಾದ್ರೆ ನಾನು ಯಾಕೆ ಕೆಲಸ ಮಾಡಬೇಕು, ನಾನು ಯಾಕೆ ಕಷ್ಟನ ಪಡಬೇಕು, ನಾನು ಆರಾಮಾಗಿರೋಣ, ನನಗೇನು ಬೇಕು ಅದನ್ನು ನಮ್ಮ ಅಪ್ಪ ಅಮ್ಮ ಕೊಡ್ತಾರೆ ಅನ್ನೋ ಒಂದು ಭಾವನೆಯಲ್ಲಿ ಮಕ್ಕಳು ಸೋಮಾರಿ ಆಗ್ತಾರೆ. ಅದೇ ಪೇರೆಂಟ್ಸು ಮಕ್ಕಳಿಗೆ
ಈಗ ಒಂದು ಮಗು ಊಟ ಬೇಕು ಅಂತ ಹೇಳುತ್ತೆ, ಆಗ ಆ ತಂದೆ ಅಥವಾ ತಾಯಿ ಮುಂದಕ್ಕೆ ತಂದ್ಕೊಡೋ ಬದಲು ಹೋಗು ನೀನೇ ತಗೋ ಅಂತ ಹೇಳಿದರೆ ಆಗ ಮಗು ಹೋಗುತ್ತೆ. ಆ ಕ್ಷಣಕ್ಕೆ ಹೋಗಲಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಅದಕ್ಕೆ ಹಸಿವಾದಾಗಾದರೂ ಕೂಡ ಹೋಗಿ ತಗೊಳುತ್ತೆ ಅಲ್ವಾ. ಅದಕ್ಕೆ ಯಾರೇ ಆಗಲಿ, ಅದು ಮಕ್ಕಳಿಗಾಗಲಿ ದೊಡ್ಡವರಾಗಿರಲಿ ಯಾರಿಗೇ ಆಗಲಿ, ನೀವು ಕಂಫರ್ಟ್ ಝೋನ್ ಅನ್ನೋದನ್ನು ಕ್ರಿಯೇಟ್ ಮಾಡಿ ಕೊಡಬೇಡಿ. ಅವರೇ ಸ್ವತಂತ್ರವಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ, ಅವರು ಹುಡುಕಿ ತೊಗೊಳೋದಕ್ಕೆ ನೀವು ಅವಕಾಶವನ್ನು ಕೊಡಿ. ಆಗ ಅವರು ಎಲ್ಲವನ್ನ ಕಲಿತಾರೆ, ಅವರು ಸೋಮಾರಿಗಳ ಆಗೋದಿಲ್ಲ ಅನ್ನೋದು ಈ ಕಥೆಯಿಂದ ತಿಳಿಯುವಂಥ ನೀತಿ. ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ನೋಡ್ತಾ ಇರೋಂಥವ್ರೆಲ್ಲರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ಇದೇ ಥರದ ಮತ್ತೊಂದು ವಿಶೇಷ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.